ನಮಸ್ಕಾರ ಪ್ರಜೆಗಳೇ, ಶ್ರಾವಣ ಮಾಸ ಶುರುವಾಯಿತು. ಹಬ್ಬ ಹರಿದಿನಗಳು, ಎಲ್ಲರ ಮನೆಗಳಲ್ಲೂ ಭಕ್ತಿ ಭಾವ. ಹೀಗೆ ಪ್ರತಿನಿತ್ಯವೂ ದೈವ ಸನ್ನಿಧಿಗಳಲ್ಲಿ ಭಕ್ತರ ನಂಬಿಕೆ ಮತ್ತು ಆಚಾರ ವಿಚಾರಗಳಿಂದ ತುಂಬಿದ ಪೂಜೆ ಪುನಸ್ಕಾರಗಳು ನಡೆಯುವಂಥ ದಿನಗಳು ಹೆಚ್ಚಾಗ್ತಾನೆ ಹೋಗುತ್ತೆ. ಈ ಎಲ್ಲ ಭಕ್ತಿ ಭಾವಗಳ ಮಧ್ಯದಲ್ಲಿ ನಮ್ಮ ಆಚರಣೆಯಲ್ಲಿ, ನಮ್ಮ ಪೂಜೆ ಸಾಮಗ್ರಿಗಳ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆರೆತು ಹೋಗ್ತಾ ಇರುವಂತಹ ಪ್ಲಾಸ್ಟಿಕ್ ಮತ್ತು ಏಕಬಳಕೆಯ ವಸ್ತುಗಳಿಂದ ನಮ್ಮ ಪೂಜಾ ಸಾಮಗ್ರಿಗಳು ಅಪವಿತ್ರ ಆಗ್ತಾ ಇದೆ ಅಂತೇಳಿ ನಿಮಗೆಲ್ಲ ಅನಿಸ್ತಾ ಇದೆಯಾ? ಇಲ್ಲ ಅಂತ ಆದರೆ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಒಂದು ಸಲ ಯೋಚನೆ ಮಾಡಿ, ನಿಮ್ಮ ಹಿರಿಕರ ಸಂಪ್ರದಾಯದಲ್ಲಿ ಆಚರಣೆಯಲ್ಲಿ ಈ ಏಕಬಳಕೆಯ ವಸ್ತುಗಳು ಬಳಕೆಯಲ್ಲಿದ್ದುವ ಎನ್ನುವ ಪ್ರಶ್ನೆಯನ್ನು ಕೇಳಿ ನೋಡಿ. ಇಂಥ ಎಲ್ಲ ವಸ್ತುಗಳಿಂದ ನಾವು ದೂರ ಉಳಿಬೇಕು ಅಂತ ಆದರೆ ನಮ್ಮ ಪವಿತ್ರವಾದ ಜಾಗಗಳಲ್ಲಿ ಪವಿತ್ರವಾದ ಪ್ರಸಾದದ ಜೊತೆಗೆ ಏಕಬಳಕೆಯ ವಸ್ತುಗಳು ಹೇಗೆ ಕಲುಷಿತ ಮಾಡ್ತಾ ಇದ್ದಾವೆ ಅನ್ನೋದ್ರ ಸುತ್ತ ನಾವು ಮತ್ತೆ ಮತ್ತೆ ಯೋಚನೆ ಮಾಡಬೇಕಾಗಿದೆ. ಇಂತಹ ಎಲ್ಲ ರೀತಿಯ ಏಕಬಳಕೆಯ ವಸ್ತುಗಳಿಂದ ನಮ್ಮ ಪವಿತ್ರವಾದಂತಹ ಜಾಗಗಳನ್ನು ನಾವು ಕಾಪಾಡಿಕೊಂಡ್ರೆ ದೇವರ ಕೃಪೆಗೆ ಪಾತ್ರರಾಗ್ತೇವೆ, ನಮ್ಮ ಹಿರಿಯರ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ. ಪರಿಸರ ಉಳಿಸುವುದರ ಜೊತೆಗೆ ದೈವ ಸನ್ನಿಧಿಗಳನ್ನು ಕಲುಷಿತಗೊಳಿಸದೆ ನೋಡಿಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿಯ ಭಾಗವಾಗಿರಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ.